ಹೇಗಿದ್ದೀರಾ ಸರ್? ಪ್ರದೀಪ ಹ್ಞೂ ಸರ್. ಗೊತ್ತಾಗಲ್ಲ. ನಾನು ಗೊತ್ತಾಗ್ತೀನಿ ಸರ್, ನೀವೇ ಗೊತ್ತಾಗ್ತಿಲ್ಲ ನನಗೆ. ಹಂಗೂ ಆಗ್ತೀನಿ ನಾನು. ಸ್ವಲ್ಪ ಚೇಂಜ್ ಆಗಿದೆ. ದೇವ್ರ ಬೇರೆ ಪಾತ್ರ ಕೊಟ್ಟಿದ್ದಾನೆ, ಹೋಗಿಯ ಪಾತ್ರ ಮಾಡು ಅಂತ. ಹೇಗಿದ್ದೀರಾ ಸರ್? ಎಲ್ಲರೂ ಹೇಗಿದ್ದಾರೆ ಮನೇಲಿ? ಮಹೇಶ್ ಫ್ರೆಂಡ್ ಸ್ಪೆಷಲ್ ಈಗ ಬಂದಿರೋಲ್ಲ ಎಂಟದ್ದಿಲ್ಲ. ಮಹೇಶ್ ಫ್ರೆಂಡ ಒಟ್ಟಿಗೆ ಬಂದಿಲ್ಲ. ಇಲ್ಲ, ನಾವು ನಾನು ಕಾಲೇಜ್ ಆಮೇಲೆ ಬಂದು ಬಂದೆ ಒಬ್ಬೊಬ್ಬರನ್ನೇ ಸರ್. ಬಿಡ್ತಾರೆ, ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಪೇಷಂಟ್ಗಳು ಇರ್ತಾರಲ್ಲ. ಹೌದು ಸರ್. ಜಂಪನಿಂದ ಬಂದೆ. ಜಮಖಂಡಿಂದ ಬಂದೆ ಸರ್. ಜಂಪನಿಂದ ಬರೋರು ಆ ರಾಜಹಂಸರು ಹಿಂಗೆ ಬರೋರು ಎಲ್ಲ ಹಿಂಗೆ ವೈಟ್ ಶರ್ಟ್ ಹಾಕ್ಕೊಂಡು. ಬಾಗಲಕೋಟೆಯಿಂದ ಬಂದಿದ್ದಾರೆ ಅಂತ ಅವರು. ನಾನು ತುಂಬ 3 ವರ್ಷ ಓಡಾಡಿದ್ದೇನೆ ಬನ್ನಿ ಜಂಪಂಡಿ ಬಸ್ಸಲ್ಲಿ. ಹಾಂ ಸರ್. ಸಂಜೆ 6 ಗಂಟೆಗೆ ಬಿಡ್ತಾನೆ. ಹಾಂ ಹೌದೌದು ಸರ್. 3 ವರ್ಷ ಮುದೋಳಾಗಿ ಹೇಳ್ಕೊತಿದ್ದೆ ನಾನು. ಮುದೋಳಾಗಿ ಅಂದರೂ ಸ್ಟ್ರಾಂಗ್ ಆಗಿದ್ದಾರೆ ಸರ್ ಇನ್ನು. ಮತ್ತೆ ಕಂಡೀಷನ್ ನೋಡಿದ್ರೆ ನಾನು ಬೇರೆ ಅನ್ಕೊಂಡಿದ್ದೆ ಮಾತಾಡೋಕ್ಕಾಗತ್ತೋ ಇಲ್ವೋ ಅಂತ, ಬಟ್ ನೀವಿಷ್ಟು ಇಲ್ಲ ಆಕ್ಟಿವ್ ಆಗಿ. ಆಗ್ತಿಲ್ಲ ನನಗೆ. ಹಾಂ 2 ಡೇಸಿಂದ ಬ್ರೀದಿಂಗ್ ಪ್ರಾಬ್ಲಮ್ ಇದೆ. ಹಾಂ ಸರ್. ಶುರುವಾಗಿದೆ. ಮಲ್ಕೊಳ್ಳೋಕ್ಕಾಗಲ್ಲ, ಆ ಕಡೆ ತಿಳ್ಕೊಳ್ಳೋಕ್ಕಾಗಲ್ಲ, ಈ ಕಡೆ ತಿಳ್ಕೊಳ್ಳೋಕ್ಕಾಗಲ್ಲ. ಹಾಂ. ಕೂತ್ಕೊಂಡ್ರೆ ಸ್ವಲ್ಪ ಸಲೀಸಾಗಿದೆ ಆಗುತ್ತೆ. ಗೊತ್ತಿರೋರು ಮತ್ತೆ ಮಾತಾಡೋಕ್ಕೆ ಬಟ್ ಸಡನ್ನಾಗಿ ಗೊತ್ತಿಡಿದ್ರು ಸರ್ ಪ್ರದೀಪ ಅಂತೇಳಿ. ನಾನು ಹುಚ್ಚಲ್ಲ ಸುದೀಪ ಎಲ್ಲ ಹಂಗೆ ಮಾಡಿಬಿಟ್ರು. ಅದೆಲ್ಲೋ ಒಂದು ಕಡೆ ಹಾಕ್ಬಿಟ್ಟಿದ್ರು, ಅನಾಥವಾಗಿ ಬಿಚ್ಚಿಬಿಟ್ಟು ಕಳಿಸ್ಬಿಟ್ರು ಅಲ್ಲೇ ಇರು ಅಂತ. ಅಲ್ಲಿ 20 ದಿವಸ ಇದ್ದೆ. ಅಲ್ಲಿ ಇರಬೇಕಿತ್ತು 2 ತಿಂಗಳು. ಅಯ್ಯಪ್ಪ ಆಗಲ್ಲ ನನಗೆ. ಅವರೇ ಅರ್ಧ ಜೀವ ತಿಂದರು. ಎಲ್ಲೋ ಕೇಳಿಕೊಂಡು ಮಾತಾಡಿಕೊಂಡು ಅಲ್ಲೇ ಯಾರೋ ನರ್ಸ್ ಹತ್ರ ಮಾತಾಡಿ ಇಲ್ಲಿ ಸೇರಿಸಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ಸರ್ಕಲ್ಸ್ ಇದ್ದಾರೆ, ದೇವರಿದ್ದಾರೆ, ಅವ್ನು ಬಂದು ಕಾಪಾಡ್ತಾನೆ ಅಂತ ಧೈರ್ಯದ ಮೇಲೆ ಸೇರಿಕೊಂಡೆ. ನಡೆಯೋಕ್ಕಾಗಿಲ್ಲ, ಮಾತಾಡೋಕ್ಕೆ ಅಲ್ಲೇ ಬೇರೆ ಮಾಡಿಬಿಟ್ರು. ಸರ್ ನಾನು ನಿಮ್ಮ ಜೊತೆ ಮಾತಾಡಿ ಐ ಥಿಂಕ್ ಒಂದು 4 ಮಂತ್ಸ್ ಆಯಿತು ಅಷ್ಟೇ. ಮ್ಯಾಕ್ಸ್ ಮೂವಿ ರಿಲೀಸ್ ಆದಾಗ ಒಂದು ಸರಿ ನಾನು ನಿಮ್ಗೆ ಕಾಲ್ ಮಾಡಿ ಮಾತಾಡಿದೆ ಸರ್, ಚೆನ್ನಾಗಿ ಬಂತು ಅಂತ ಹೇಳಿ. ಅವಾಗ ಇದ್ದೆ. ಅವಾಗ ಹಾಂ. ಸಿಂಪ್ಟಮ್ಸ್ ಕಾಣಿಸ್ಕೊತಿತ್ತು, ಕೈ ಕಾಲು ಊತ ಎಲ್ಲ. ಓಕೆ. ನಾನು ಶೂಟಿಂಗ್ ಹೋದಾಗೆಲ್ಲ ಕಾಲು ಊದ್ಕೊತಿತ್ತು. ಬಸ್ಸಲ್ಲಿ ಟ್ರೈನಲ್ಲಿ ಓಡಾಡ್ತಿದ್ನಲ್ಲ, ಹಾಂ ಹಾಂ. ಅದಕ್ಕೇನೋ ಇರ್ಬೋದು ಅಂತ ನಾನು ನೆಗ್ಲೆಕ್ಟ್ ಮಾಡಲಿಲ್ಲ. ಆಮೇಲೆ